ನಮಸ್ತೆ ವೀಕ್ಷಕರೇ, ನಾನು ವಿಡಿಯೋ ಮಾಡ್ತೀನಿ. ವಿಡಿಯೋ ನೋಡಿ ಸುಮ್ಮನೆ ಆಗಬೇಡ್ರಿ. ದಯವಿಟ್ಟು ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕೋ ಧ್ವನಿ ಶೀತಕ್ಕೆ ಒಂಥರ ಕಟ್ಗೆನಂಗಾಗಿ ಧ್ವನಿ ಒಂಥರ ಚೇಂಜ್ ಆಗುತ್ತೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ರಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ದಯವಿಟ್ಟು. ಅಜ್ಜಿ ಮಳೆ ಬರುತ್ತೇನಜ್ಜಿ? ಹಿಂಗೆ ಮಾಡೋದಂಗೆ ಆಗೈತೆ. ಮಳೆ ಬರ್ತೈತೇನಜ್ಜಿ? ಈಟಕ್ಕೆ ಮಳೆ ಬರೋಂಗಾಗೈತೆ ಅಜ್ಜಿ, ಬಿಸಿಲೇ ಇಲ್ಲ. ಮಳೆಲಿ ಬರ್ತೈತೆ, ಸುಮ್ಕಿರಪ್ಪ. ಮಳಿಲ್ಲ ಪಳಿಲ್ಲ, ಏನು ಮುಚ್ಕೊಂಡೈತೆ, ಮುಗ್ಲು ಬಟ್ಕೊಂಡೈತೆ. ಹಂಗೆ ಬಂದಂಗಲ್ಲ ಬಿಟ್ಟಂಗಲ್ಲ, ಹಂಗೆ ನಾಲ್ಕನೇ ಉದುರ್ತೈತೆ, ಗಾಳಿ ಬೀಸ್ತೈತೆ, ಮುಂದೆ ಕದೇ ಹೋಗೈತೆ. ಮಳಿಲ್ಲ ಪಳಿಲ್ಲ. ಇನ್ನು ಯಾತದ ಆದ್ರೆ ಮಳೆ ಗುಡಿಗೈತೆ, ಹೋಗ್ಬೇಕಾದ್ರೆ ಗುಡಿಗಿಲ್ಲ ಅಂತಂದಂತಾರೆ. 7 ಮಳೆ ತಿಂದಾಕುತ್ತೆ, ಮಳೆ ಬರಲ್ಲ ಅಂತಂದಂತಾರೆ. ಬರುತ್ತಾ ಬರಲ್ವ, ಮುಚ್ಕೊಂಡೈತೆ ಅಷ್ಟೇ. ಬರಲ್ಲ ಮಳೆಯಲ್ಲಿ ಬರ್ತೈತೆ. ಹೋಗ್ ಪಾಪ, ನಿಮ್ಮ ತಾತ ಅಲ್ಲೆಲ್ಲ ಇರ್ಬೇಕತ್ತು. ಹಾಲು ಕರಿಯೋಕ್ಕೆ ಕರ್ದು ಬರೋಗಪ್ಪ ಹೋಗಿ. ಅದು ಇನ್ನೂ ಹೊಸ್ದಾಗೆ ತಂದಿರೋದು. ಕರಿಸ್ಕೆ ಮುತ್ತ ಹೆಂಗೆ ನಾನು ಕೂಟೆ ನಿಮ್ಮ ಅಜ್ಜಿ ಕರ್ಕೊಂತಾಳೆ ಅಂತಂದೇಳಿ ನಿಮ್ಮ ಅಜ್ಜ ಎರ್ಲಾಗ ಹೋಗೈತೆ. ಹೋಗು, ಆ ಅಜ್ಜಿ ಕರಿಯಲ್ ಬಂತೆ, ಹೊಸ್ದಾಗಿ ತಂದಿರೋದು. ಒದಿತೈತೆ ಹೆಂಗೆ ಗೊತ್ತಿಲ್ಲ, ಅದಕ್ಕೆ ಕರಿಯಲ್ ಬಂತೆ ಅಂತಂದೇಳಿ ಹೋಗಿ ಕರ್ಕೊಂಬರೋಗಪ್ಪ. ಅಲ್ಲೆಲ್ಲ ಇದೆ ನಿಮ್ಮ ಅಜ್ಜ. ನಿಂಗೆ ಅಜ್ಜಿ ಎಮ್ಮೆ ತಂದಿದ್ದೀರಾ ಅಂತಂದ್ರೆ ಹಾಲು ಕರೆದಿದ್ರೆ ಕೊಡಜ್ಜಿ ಇವತ್ತು ತೀರಾನ. ದಿನ ಒಂದೊಂದು ಅರ್ಧ ಲೀಟ್ರು ಬಿಡಿರಂತೆ ಎಮ್ಮೆ ಹಾಲು ಕರಿಯೋದು ತಂದವ್ರೆ ಅಂತಂದಂದ್ರು. ಅದಕ್ಕೆ ಬಂದೆ, ನನಗಿಂತ ತಂದವ್ರೆ ಅಂದರು. ಬಿಡಿಸ್ಕೊಂಡು ಹೋಗೋಣ. ಫಸ್ಟ್ಗೆ ದಿನ ಹೇಳಿರೆ ವಾಸೆ ಎಮ್ಮೆ ಹಾಲು ಚೆನ್ನಾಗಿರ್ತವೆ ಅಂತಂದೇಳಿ. ಆ ಪ್ಯಾಕೆಟ್ ಹಾಲು ಚೆನ್ನಾಗಿರಲ್ಲ, ಅದ್ರಾಗೆ ಏನು ಅಂಶ ಇರಲ್ಲ, ಎಲ್ಲ ತೆಗ್ದಿರ್ತಾರೆ. ಬೆಣ್ಣಿರಲ್ಲ, ಕ್ಯಾಲ್ಸಿಯಂ ಯಾತು ಇರೋದಿಲ್ಲ ಅಂತೇಳಿ ಬಂದೆ. ದಿನ ಅರ್ಧ ಲೀಟ್ರು ಕೊಡಿ ಅಂತ ಕರೆದಿದ್ರೆ ಕೊಡಜ್ಜಿ ನಿಂಗಜ್ಜಿ. ಇನ್ನು ಹಾಲು ಕರ್ದಿಲ್ಲ ಕಣ್ಲಸ್ ಮಕ್ಕ, ಅದು ಹೊಸ್ದಾಗಿ ತಂದಿರೋದು. ಅದಕ್ಕೆ ಅವರ ಅಜ್ಜನ ಕರ್ದು ಬರೋ ಅಂತಂದೇಳಿ ಕರೆದ್ರೆ ಬಿಡಿಸ್ಕೊಳೋದಂತೆ ಕೂಕ. ಇನ್ನು ಹೊಸ್ದಾಗಿ ತಂದವ್ರು ಕಣಮ್ಮ. ದಿನ ಹೆಂಗೆ ಕರಿತಿತ್ತೋ ಕರ್ದಿಲ್ಲ. ಬೈನ ರಾತ್ರಿ ತಂದದಾರೆ. ಎತ್ತಾಗ ಕರಿಯಜ್ಜಿ ಅಂತಂದ್ರೆ ಅವಜ್ಜ ಎತ್ತಾಗ ಹೋಗಿ ಬರ್ತೀನಿ ಅಂತ ನಿಟ್ಟತ್ತಾದರೂ ಬಂದಿಲ್ಲ. ಏನು ಬದುಕಲಸ್ ಮಕ್ಕ, ಕಾಣಲ್ಲ. ಎಲ್ಲಿಗೆ ಹೋಗ್ತೀರಿ? ಬದುಕು ಏನಿಲ್ಲ, ಎಲ್ಲ ಒಂದೊಂದು ಹತ್ತಿ ಬಿಡ್ಸೋಗಿದ್ದಾವೆ. ಎಲ್ಲ ಒಂದಿನ 2 ದಿನ ಯಾರನ್ನು ಕರೀತಾರೆ. ಮಳಿಲ್ಲ ಪಳಿಲ್ಲ ಕಣಜ್ಜ, ಯಾರನ್ನ ಈರುಳ್ಳಿ ಪರಳಿ ಸೆಲ್ಲಿದ್ದಿದ್ರೆ ಬದುಕು ಇರೋದು. ಯಾವ ಬದುಕು ಇಲ್ಲ, ಭಾಳ ಇಲ್ಲ. ಎಲ್ಲಿಗೂ ಹೋಗಿಲ್ಲ. ಒಂದಿನ ಆದ್ರೆ ಒಂದಿನ ಹೋಗೋದೇ ಇಲ್ಲ, ಮನೆ ತಾಗೆ ಇರ್ತೀವಿ. ಯಾತದು ಈಗ ಅದ್ರ ಮಳೆ ಗುಡಿಗೈತೆ, ಮಳೆ ಬರೋಲ್ಲ. ಹೋಗ್ಬೇಕಾರೆ ಗುಡಿಗಿರೋ, ಹೋಗ್ಬೇಕಾರೆ ಗುಡುಗಬೇಕು, ಹೋಗ್ಬೇಕಾರೆ ಸುಮ್ಕೆ ಹೋಗೈತೆ, ಗುಡಿಗಿಲ್ಲ ಪಡಗಿಲ್ಲ. 7 ಮಳೆ ತಿಂದಾಕುತ್ತೆ, ಈ ಮಳೆ ಬರೋಲ್ಲ. ಉತ್ತರ ಮಳೆ ತಕ್ಕ ಮಳೆ ಇಲ್ಲ ಅಂತಾರಮ್ಮ ಜನಗಳು. ಏನು ಮಾಡ್ಬೇಕಾ ಏನು ಕತ್ತಿಲ್ಲ. ಉಂಕಣ ಮನಿ ಲಸ್ಮಕ್ಕ. ಅದು ಹೋಗ್ಬೇಕಾರೆ ಗುಡಿಗಿರಿ, ಹೋಗ್ಬೇಕಾದ್ರೆ ಗುಡಬೇಕು. ಇಲ್ಲ ಹೋಗ್ಬೇಕಾದ್ರೆ ಸುಮ್ಮನೆ ಬಂದು ಹೋಗ್ಬೇಕಾರು ಸುಮ್ಕೆ ಹೋಗ್ಬಿಟ್ರೆ ಯಾವುದು ದೋಷ ಇರಲ್ವಂತೆ. ಅದು ಇನ್ನರು ಮಾಡಿರೋದು ಶಾಪ್ ನಿಶ್ಚಯ ತಪ್ಪಲ್ಲ ಕಣಮ್ಮ. ಬರಲ್ಲ 7 ಮಳೆ ತಿಂದಾಕುತ್ತೆ ಈ ಮಳೆ ಅಂತಂದೇಳಿ. ಉತ್ತರ ಮಳೆ ತಕ್ಕ ಮಳೆ ಬರಲ್ಲ ಅಂತ ಜನಗಳು ಅಂತಾರೆ. ಏನು ಪ್ರಪಂಚದಾಗ ಎಲ್ಲ ಗುಡಿಗಿಡ್ಗೆ ಐತ ಏನು ಕತೆ, ಯಾರು ಕಂಡಿರ್ತಾರೆ. ಇಲ್ಲಿ ನಮ್ಮ ತಗೇನು ಗುಡಿಗಿಲ್ಲಮ್ಮ. ಬರ್ಬೇಕಾದ್ರೆ ಗುಡಿಗಿತ್ತಂತೆ. ಎಲ್ಲ ಜನಗಳೆಲ್ಲ ಹಂಗೆ ಅಂತಾರೆ. ಬೋರ್ಗಳಾಗ ನೋಡಿರಿ ನೀರು ಬರಲ್ಲ, ಇದು ನೋಡಿರಿ ಹಿಂಗೆ ಆಗ್ತೈತೆ ಅಂತಂದೇಳಿ ಅಂತಿದ್ರು. ಕುಕ್ಕಳ ಮನಿ ಲಸ್ಮಕ್ಕ ಕರೆದ್ರೆ ಬಿಡಿಸ್ಕೊಂಡು ಹೋಗುವಂತೆ. ಗೊತ್ತೈತವ ಅಜ್ಜ. ಈಗ ನಾನು ಕುಕ ಅಂದಮ್ಮ, ನೀನು ಸುಮ್ಕ ಇದೆಯಾ? ಬಾ ನೀನು ಕುಕ ಬಾ ಮತ್ತೀಗ. ಕುಕ್ಕಮ್ಮನ ಅಂತಿದ್ದೆ ಕಣ್ಣಿ ಲಸ್ಮಕ್ಕ. ಆಗಲೇ ಅಲ್ಲಿ ಆ ಅಜ್ಜನೂ ಹುಡುಗ ಬರ್ತಾ ಇದ್ದಾರೆ. ತಡಿಯೇ ಹೋಗಿ ಒಳಗೆ ಹೋಗಿ ಚಂಬ ತಗೊಂಬತ್ತೀನಿ. ಹಾಲ ಕರೀಲಿ ತಾಳಜ್ಜ. ಚಂಬ ತಣ್ಣಗಿ ಕರ್ಕೊಂಬರಗಜ್ಜ ಹಾಲ. ನೀನು ಅದೇನು ಏನೋ ಹೊಸದು ಅದಕ್ಕೆ ಕರ್ದಿಲ್ಲ ಏನಿಲ್ಲ. ಹೋಗಜ್ಜ ಕರಿಯೇ. ಗಿಪ್ಪ ಎಮ್ಮೆ ಸರಿ ನಿಂತ್ಕೊಂಬದಿಲ್ವಲ್ಲ ಕರಿಯಕ್ಕೆ ಹಾಲ. ಹಂಗೇನೆ ಪಣ ನೆಗ್ದಾಡುತ್ತೆ. ಸುಮ್ಮನೆ ನಿಂತ್ಕೊಂಬನಂಬಲ್ಲ. ಸುಮ್ಮನೆ ಕರಿಸ್ಕೊಂಬದ್ ಬಿಟ್ಟು ನೋಡಿದ್ನ ವಾಯಂ ತೋರ್ಸದ. ಅಯ್ಯಪ್ಪ, ಸೊಂಟ ಮುರಿ ಹಂಗದಿತ್ತಲ್ಲಪ್ಪ, ಪಟ್ಟಮ್ಮಂಗೆ ಗೊದಿತ್ತು. ಇದೆಂತದ ಎಮ್ಮೆ, ನಾನು ಕಾಲನ ಕಟ್ಟಲಿಲ್ಲ. ಫಸ್ಟ್ಗೇನೆ ಕರಿತೈತಿ ಹೇಳು ಅಂತಂದೇಳಿ ಸೊಂಬಂಡು ಕರಿಯಕ್ಕೆ ಹೋದ್ರಿ. ಸೊಂಬಂದು ಕಡಿಕೆ ನನ್ನ ಕಡಿಕೆ. ಯಪ್ಪ ಯಮ್ಮ ಓಡ್ಬಾರೇ ಎತ್ಬಾರೇ. ಅಲಕನಜ್ಜ ಮೈ ತೋರಿಸ್ಕೊಂಡು ನಿಧಾನಕ್ಕೆ ನೋಡ್ಕೊಂಡು ಕರಿಬೇಕಾನೆ. ಎತ್ಕೊಂತಿದ್ದಂಗೆ ಹೋಗಿ ಕೆಸ್ಲಿಗೆ ಕೈ ಇಕ್ಕಿದ್ಯಾ. ನಿಧಾನಕ್ಕೆ ನೋಡಿ ಹೆಂಗೆ ಮಾಡುತ್ತೆ ಎತ್ ಮಾಡುತ್ತಂತಂದೇಳಿ ನೋಡು ಒದ್ದಿದ್ದ ಹುಡುಗಜ್ಜಿ. ಎತ್ತಗಜ್ಜೆ ಬಿದ್ದ ನೋಡ ವಜ್ಜ. ಯೋಚನೆ ಹಾಲೆಲ್ಲ ಸೆಲ್ಲಡಂಗೆ, ಹೊಲ್ಲೆಲ್ಲ ಸೆಲ್ಲಾಡ್ಬೇಕು, ಕೈ ಕಾಲ ಮುರಿ ಹಂಗೆ ಒದಿತಿದ್ದೀರಿ ಅಂತ ಎಮ್ಮೆ ತಂದಿದ್ದೀರಿ ತಾಯಿ. ಹಂಗೇನೆ ಪಟ್ಟಮ್ಮಂಗೆ ಒದಿತೈತೆ. ಯಾವಾಗ ತಂದ್ರಿ, ಎಲ್ಲಿ ತಂದ್ರಿ? ಹಿಂಗೆ ಎಲ್ಲ ಎದ್ದಾಳಜ್ಜ. ನೀನೇನು ಹಂಗೆ ಹಿಂಗೆ ಬಿತ್ಕೊಂಡಿದ್ದಿ. ಎತ್ತಿರಿ ಎದ್ದಾಳ್ದಂಗೆ ನಮಗೆ ಕೈ ಎಲ್ಲ ನೋಯ್ತವೆ. ಎದ್ದಾಳಜ್ಜ. ಎತ್ತದು ಬರಸೋದಾಳು ನಮ್ಮ ಕೈಲಿ ಆಗುತ್ತೆ. ನಿನ್ನೆತ್ತದು ಎದ್ದ. ಅಲ್ಲ ನೀವು ನೋಡಿ ತರ್ಬೇಕ ಬೇಡವ? ಇಂಥದ್ದೇ ತರೋದು ನೋಡು. ಎಂತಟ ಒದ್ದೈತಿ. ನಿನ್ನ ಕರ್ಕೊಂಬಂದು ನಿನ್ನ ಒದ್ದಿದ್ರೆ ಏನಿಲ್ಲ, ಮೂಲಿ ಕುಕೊಂತಿದ್ದೆ ನೀನು. ಬಿದ್ದಿದ್ಕೆ ನೋವತ್ತೇನಜ್ಜ. ಇಂಥದ್ದೇ ಎಮ್ಮೆ ತರೋದು ನೋಡಿ ತರ್ಬೇಕು ತಾನೆ. ಎಂತಟ ಒತ್ತೈತಿ. ಸೊಂಟಕ್ಕಿಂತ ನೋವತ್ತೇನಜ್ಜ. ಅಯ್ಯೋ ಇಟ್ಕೊಳಂಗಾಗಿತ್ತಮ್ಮ. ಹಂಗೇನೆ ಎಂತಟ ಓದಿತ್ತು ಅಂತಂದಂತೀಯ. ಇದು ಎಂಥದ ಏನು ಕತ್ತೀಯ? ಕಂಡುಂಡವು ತರಲ್ಲ ಈ ಸಂತೆಗೆಲ್ಲ ತಂದದವೇ. ಎಂತಟ ಓದಿತ್ತಮ್ಮ. ಹಂಗೇನೆ ಸೊಂಟೆಲ್ಲ ನೋವಾಗೈತಿ. ಇವಾಗ ಆಸ್ಪತ್ರೆಗೆ ಹೋಗ್ಬೇಕು. ಹೋಗಜ್ಜ, ಹೋಗಿ ಒಳಗೆ ಹೋಗಿ ಉಳ್ಕೆ ಹೋಗಜ್ಜ. ಹೋಗೋಯ್ತು ಆಮೇಲಿಂದ ಆಸ್ಪತ್ರೆಗೆ. ಸುಮ್ಮನೆ ಅಲ್ಲೂ ಬೇಡ ಏನು ಬೇಡ. ಚೊಂಬಲ್ಲ ಅಳ್ಳಾಡಂಗೆ ಒದ್ದೈತಿ ಅವೆಮ್ಮೆ.
ಎಲ್ತಂದ್ರೆ ನಿಂಗಜ್ಜಿ ಎಲ್ಲನ ಮನ್ಗಂಡಿದ್ದ ತರ್ಬೇಕ ತಾನೆ. ಸಂತೆಗೆ ತಂದಿದ್ದೀರಾ, ಸಂತೆಗೆ ತಂದ್ರೂ ಮೈಗಿ ತೂರಿಸಿ ನೋಡಿ ಹಾಲು ಕೆಚ್ಚಲಕ್ಕೆ ಕೈ ಇಕ್ಕಿ ತರ್ಬೇಕು ತಾನೆ. ಇದೀನಿ ಪಟ್ಟನು ಅದೇ ಮತ್ತೀಗ ಅವ್ರಂಗೆ ಕೊಟ್ಟಿರೋದು, ಇಲ್ದಿರ ಕೊಡ್ತಿರ್ಲಿಲ್ಲ. ನೋಡಿ ಎಂತ ಓದಿತ್ತು, ಹಾಲನ್ನು ಕರೀಲಿಲ್ಲ, ಯಾತದು ಒಂದು ಸೊನ್ನೆ ಹಾಲಿಲ್ಲ. ಮೇವು ಮಾತ್ರ ಮೇಯ್ದು ಎಮ್ಮೆ ನೋಡಿರಂಗೆ ಹೆಂಗೈತೆ. ಅದಿರೋದಕ್ಕೆ ಒಂದು 2-3 ಲೀಟ್ರ್ ಹಾಲು ಕರಿಬೇಕು. ನೋಡಮ್ಮಣಿ ಗನವಾ ಮುಸ್ರಿ ಇಕ್ಕಿದ್ದೀನಿ, ಎಲ್ಲ ತೌಡಾಕಿದ್ದೀನಿ, ಮೇವು ಹಾಕಿದ್ದೀವಿ, ತಿಂದೈತೆ ರಾತ್ರಿಯಿಂದ ಟಿನ. ಪಟ್ಟಮ್ಮಂಗೆ ಒದ್ದಿದ್ದ, ನಾನೇ ಕರೆಯಕ್ಕೆ ಹೋಗಿದ್ರಿ ಹಂಗೆ ತಾಯಿ. ಈಗ ಅದಕ್ಕೆ ಹೇಳೋದು 1,000-2,000 ಜಾಸ್ತಿ ಆದ್ರೂ ಪರವಾಗಿಲ್ಲ, ಎಲ್ಲ ನಮ್ಮ ಹಳ್ಳಿ ಕಡೆಯಲ್ಲೇ ನೋಡಿರೋ ಜಾಗದಾಗೆ ತರಬೇಕು. ಹಾಲು ಕರಿಯೋಕ್ಕೆ ಅಂತ ತಂದ್ಮೇಲೆ ನೋಡು ಪಟ್ಟಮ್ಮಂಗೆ ಓದಿತ್ತು. ಈಗ ಏನು ಮಾಡ್ತೀವಿ, ಹಾಲೂ ಇಲ್ಲ ದುಡ್ಡು ಒಂದು ರಾಸಂದು ದುಡ್ಡು ಸುದ್ದ ಇದ್ರೆ ಹಿಂಗೆ ಹಾಲೂ ಕರಿಯಲ್ಲ. ಈಗ ಇಲ್ಲಾಂದ್ರೆ ಹಗ್ಗ ಹಾಕಿ ಕಾಲು ಕಟ್ಟಿ ಕರೀರಿ, ಸುಮ್ಮನೆ ಕಂಬಕ್ಕೆ ಬಿಗ್ಗೆ ಒಂದು ಕಾಲಿಗೆ ಹಗ್ಗ ಕಟ್ಟಿ ಇಂತಕ್ಕೆ ಮುಗ್ದಾರ ಇಟ್ಕೊಂಡು ಒಬ್ರು ಮೈ ತುರಿಸ್ಕೊಂಡು ಕರ್ಕೊಂಬತ್ ಕಲ್ತ್ಕೊಳ್ರಿ. ಇಂಥ ವೇಟ್ ಹತ್ತಿದ್ರು ಬಗ್ಗಿಸ್ಬೇಕು, ಗಂಡಸ್ರಬೇಕು, ಹೆಂಗಸ್ರ ಕೈಲಿ ಆಗಲ್ಲ. ಹಿಂಗೆ ನೋಡು ಎಂತ ಓದಿತ್ತು ಆ ಅಜ್ಜನ. ಏನಾಗೈತೆ ಏನು ಕತೆ, ಎಕ್ಸ್ರೇನ ಸ್ಕ್ಯಾನಿಂಗ ಮಾಡಿಸಿ ಇಂಜೆಕ್ಷನ್ ಅದು ಮಾಡಿಸ್ಕೊಂಬರ್ರಿ. ಹಾಲು ಕರೆದಿದ್ರು ಚಿಂತಿಲ್ಲ, ನಿನ್ನ ಮಗ ಬಂದಾಗ ಹೇಳು ಫಸ್ಟು ತಗೊಂಡೋಗಿ ಸಂಚಿಗೆ ಮಾರ್ಕೆಂಬ ಅಂತಂದೇಳಿ ಇಂಥವೇ ಹಚ್ಚಿ. ಹಾಲು ಕರೀಲಿಲ್ಲ ಅಜ್ಜಿ ತಾತ? ನೀನು ಹೋಗಿ ಕರಿತೈತಿ, ನಿಮ್ಮ ತಾತನ ಹತ್ತೈತಿ, ನಿನ್ನ ಸರಿಯಾಗಿ ಒದಿತೈತಿ. ಇವನು ನೋಡಿಕೊಟ್ಟು ಕೇಳ್ತಾನೆ ಒದಿತು ಅಂತ. ನಾವು ಇಟ್ಟ ತಕ ಮಾತಾಡ್ತಲೇ ಇದೀವಿ, ಅಜ್ಜಿ ಹಾಲು ಕರೀಲಿಲ್ವಿ ಅಂತಾನೆ. ಹೋಗಿ ಕರಿಯಾಗ ನೀನೇನೆ. ಎಂಥದಪ್ಪ ಎಮ್ಮೆ, ನಾನು ಹಾಲು ಕರಿತಿದ್ದೆ, ಹಾಲು ಕುಡಿಯೋಣ ಮಜ್ಜಿಗೆ ಕುಡಿಯೋಣ, ನಮ್ಮ ಅಮ್ಮ ತುಪ್ಪ ಮಾಡುತ್ತೆ ಉಣ್ಬಣ ಅಂತಂದಿದ್ದೆ. ಅದು ಹಾಲೇ ಕರಿಯಲ್ಲ. ಯಮ್ಮ ಹಾಲು ಬೇಡ ನೀರು ಬೇಡ ಕಣ ತಾಯಿ, ಫಸ್ಟು ಇದನ್ನು ತಗೊಂಡೋಗಿ ಮಾರ್ರಿ. ಇಲ್ಲಾಂದ್ರೆ ಅನ್ನನ ಸಾವೈತಿ ತಿಂತದೆ ಎಮ್ಮೆ. ಪಟ್ಟ ಮಂಗೋದಿತ್ತು ನೋಡು. ಇಲ್ಲಾಂದ್ರೆ ನಿಮ್ಮ ಮಗ ಬತ್ತೈತಲ್ಲ ಅವಾಗ ಕಾಲ್ಗೆ ಹಗ್ಗ ಕಟ್ಟಿ ಕರೀರಿ. ಒಂದೇ ಸಮಕ್ಕೆ ಯಾರಿರ್ತಾರೆ ಮನೆಗೆ, ಯಾರಿರಲ್ಲ ಏನಿಲ್ಲ, ಸುಮ್ಮನೆ ಮಾರ್ರೆ ಜೈ. ಸುಮ್ಮನೆ ನಾನು ಹಾಲು ಬಿಡಿಸ್ಕೊಂಡು ಹೋಗೋಣ ಅಂತಂದು ಬಂದೆ. ಹೋಗ್ತೀನಿ ತಾಯಿ ಪಾಪ, ಅವತ್ತಿಗೆ ಏನು ನೋವತ್ತ ಏನು ಕತ್ತೀಯ, ಮೊದ್ಲು ಆಸ್ಪತ್ರೆಗೆ ಕರ್ಕೊಂಡೋಗ್ರಿ. ವಯಸ್ಸದಾಗ ಯಾವುದಾದ್ರು ಒಂದು ನೋಡಮ್ಮ. ಮಾಮೂಲಿ ಮೊದಲು ಇದ್ದಿದ್ದು ನಮ್ದು ಎಮ್ಮೆ ಸುಮ್ಮನೆ ಕರಿಸ್ಕೊಂಬತ್ ಕಣಮ್ಮ. ನಾನು ಕರೆದ್ರು ಕರಿಸ್ಕೊಂಬದ, ಅವಾಜ್ ಕರೆದ್ರು ಕರಿಸ್ಕೊಂಬತ್ ಕಣಮ್ಮ. ನಮ್ಮ ಮನೆಗೆ ಯಾರು ಇರ್ತೀವ ಅವರು ಕರಿತಿದ್ವಿ. ಇದು ಹಂಗೆ ಅಂದ್ಕೊಂಡು ನಮ್ಮ ಅಜ್ಜ ಫಸ್ಟಿಗೆ ಮೈಯನ ತೂರಿಸ್ಲಿಲ್ಲ. ಫಸ್ಟ್ ನಿಧಾನಕ್ಕೆ ಕೆಸ್ಲ ಕೈ ಇಕ್ಕಿ ಕರ್ಕೊಂಡಿದ್ರು. ಆಗೋದು ಎಂಥ ಕೆಲಸ ಆತಮ್ಮ ನೋಡಮ್ಮ. ಇವಾಗ ಏನಾಗೈತೋ ಏನೋ ಲಸ್ಮಕ್ಕ, ದುಡ್ಡು ದಂಡ ನೋಡು. ಈಗ ಆಸ್ಪತ್ರೆಗೆ ಹೋಗು ದುಡ್ಡು ದಂಡ, ಇದನ್ನು ತಂದಿರೋದು ದಂಡ. ಏನು ಮಾಡೋದು, ಒಂದು ರಾಸೊಂದು ಬಂಡವಾಳ ಹಾಕಿ ತಂದವನೇ ಹಾಲಿಗೆ ಅಂತಾನೆ. ಇದು ನೋಡಿರ ಹಾಲೇ ಕರಿಯಲ್ಲ. ಏನಿಲ್ಲ, ಯಾರಾದ್ರೂ ತಾಮ್ತಾರೆ ಚೆನ್ನಾಗೈತೆ ಎಮ್ಮೆ ಕರಿತೈತೆ ಅಂತಂದು ಹೇಳಿ ಸಂತೆ ಮಾಡ್ಕೊಂಡು ಹೋಗಿ ಮಾರ್ರಿ. ಸಂತೆಗೆ ತರಕೋಬಿಡ್ರಿ. ಎಲ್ಲ ನಮ್ಮ ಮನ್ಗಂಟಿತ್ತಾಗೆ ಒಂದು ಕರಿಯದ ನೋಡ್ಕೊಂಡು ಹಾಲು ಕರಿಬೇಕಾದಾಗ, ಇಲ್ಲಾಂದ್ರೆ ಕೆಚ್ಚಲಕ್ಕೆ ಕೈ ಇಕ್ಕಿ ಕರ್ದು ನೋಡಿ ಕರಬಿಟ್ಟು ವ್ಯಾಪಾರ ಮಾಡ್ಕೊಂಬರ್ರಿ. ತೀರಾ 1,000-2,000 ಹೆಚ್ಚಾದ್ರೂ ಪರವಾಗಿಲ್ಲ, ಎಲ್ಲ ನಾನು ನೋಡಿರೋ ಜಾಗದಾಗೆ ತಗೊಂಬರ್ರಿ. ಸುಮ್ಮನೆ ಯಾಕೆ ತತ್ತಿರ ಸಂತೆಗೆ ತಂದ್ರೆ ಹಿಂಗೆ ಮೋಸ. ಅವರು ಮೋಸ ಹಂಗಂತಂದೇಳಿ ಹೇಳಲ್ಲ. ಅವರು ಒದಿತೈತೆ ಅಂತಂದೇಳಿ ಜನವ ಕರಿತೈತೆ ಅಂತಂದು ಅಂತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಹಾಲಿಗೆ ಅಂತಂದೇಳಿ ಬಂದೆ. ನಾನು ಇಲ್ಲೇ ಕುಕ್ಕಮಂಗತ್ತು. ನಿಮ್ಮೂರಾಗೂ ಇಂಥ ವ್ಯಾಪಾರವನ್ನ ಘಟನೆಗಳು ನಡೆದ್ರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.